ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು. ಬಸವಣ್ಣನ ನಾಡಿನಲ್ಲಿ ಹುಟ್ಟಿದವರು ನಾವೇ ಧನ್ಯ. ಯಾಕಂದ್ರೆ ಈಗ ನೋಡ್ರಿ ರಾಜಕೀಯ ಹೆಂಗೆ ನಡೆದ. ನಾವು ಇಲೆಕ್ಷನ್ ಮುಗಿಸಿದೆವು, ಯಾರು ವೆರಿ ಲಕ್ಕಿ. ಯಾಕಂದ್ರೆ ಇನ್ನು ಸ್ಟಾರ್ಟ್ ಆಗಿಬಿಡ್ತದ. ಹೆಂಗೆ ಬ್ಲೇಮ್ ಮಾಡ್ತಾರೆ, ಏನು ರಾಜಕೀಯ ಮಾಡೋರು ಇನ್ನೋಸೆಂಟ್ ಇರ್ತಾರೆ. ಹಂಗೆ ಹಿಂಗೆ ಹೇಳಿದ್ರೆ ರೇವಣ್ಣ ಅದು ನೋಡ್ರಿ, ಪ್ರಜ್ವಲ್ ರೇವಣ್ಣ ಫ್ಯಾಮ್ಲಿ ಹೆಂಗೆ ಅದಾವ. ಅವ್ರ ಅಪ್ಪ ಪ್ರೈಮ್ ಮಿನಿಸ್ಟರ್, ಅವ್ರು 2 ಸಲ MP ಆಗಿ ಅವ್ರು ಹೆಂಗೆ ಯಾವ ರೀತಿ ಬೆಳೆಸ್ಯಾರ ನೋಡ್ರಿ ಫ್ಯಾಮ್ಲಿ. ರೇವಣ್ಣ ಅದು ನೋಡಿದ್ರೆ ಹಂಗೆ ಕಾಣ್ತಾರೆ, ಕೈಯಾಗ ನಿಂಬಿಕಾಯಿ ಹಿಡ್ಕೊಂಡ್ರೆ ದೇವ್ರಂದ್ರೆ ನಾನೇ ಅನ್ನೋರಂಗೆ ಅಡ್ಡಾಡ್ತಾರೆ. ಬರೀ ಎಂತೆಂಥ ಕೃತ್ಯಗಳನ್ನು ಮಾಡ್ಯಾರ ನೋಡ್ರಿ. ಅವ್ರಿಗೆ ಷಡ್ಯಂತ್ರ ಮಾಡ್ಯಾರೋ ಏನೋ ಗೊತ್ತಿಲ್ಲ. ಓಡಿ ಹೋದ್ರೆ ಮತ್ತೆ ಎಲ್ಲಾರ ಓಡಿ ಹೋದ್ರೆ, ತಪ್ಪಿಸ್ಕೊಂಡು ಹೋದ್ರೆ, ತಪ್ಪೊಪ್ಪಿಗೆ ಮಾಡ್ಕೊಂಡ್ರೆ ಮತ್ತೆ ಏನಂತಾರೆ ಮಂದಿ, ಕರೆ ಮಾಡಿರ್ಬೇಕತ್ತಾರ. ಅಲ್ಲೇ ರೀ ಏನು ರೊಕ್ಕ ಅದಾವ, ಏನಾರ ಮಾಡ್ಕೊಂಡು ಹೋಗಿ. ಇದು ಹೋಲ್ ವಿಷಯ, ಅದು ಮಾತಾಡುವ ವಿಷಯನೇ ಅಲ್ಲ. ಯಾಕಂದ್ರೆ ಸಂಬಂಧನೂ ಇಲ್ಲ, ಏನಿಲ್ಲ. ಈಗ ನಮಗೆ ಸ್ವಲ್ಪ ಏನದ ಮೋದಿಯವ್ರ ಬಗ್ಗೆ ಮಾತಾಡೋದು ಅಷ್ಟೇ. ಮೋದಿಯವ್ರು ಏನದ ಪ್ರಚಾರ ಮಾಡ್ಕೊತ ಹೊಂಟ್ರೆ. ಆದರೆ ಅವ ಶ್ಯಾಮ್ ಪಿತ್ರೋಡ ಅಂತ ಅವನ ಹೆಸರು. ಅವ ಈಸ್ ಕಾಂಗ್ರೆಸ್ ಪ್ರೆಸಿಡೆಂಟ್. ಅಂದ್ರೆ ಈ ನಮ್ಮ ದೇಶವನ್ನು ಬಿಟ್ಟು ಹೊರದೇಶದೊಳಗೆ ಏನು ಕಾಂಗ್ರೆಸ್ ಇರ್ತದೆ, ಸಾಗರೋತ್ತರ ಕಾಂಗ್ರೆಸ್ ಪ್ರೆಸಿಡೆಂಟ್ ಶ್ಯಾಮ್ ಪಿತ್ರೋಡ. ಅವ ಮತ್ತು ಈಸ್ ಪೊಲಿಟಿಕಲ್ ಅಡ್ವೈಸರ್ ಟು ದಿ ರಾಹುಲ್ ಗಾಂಧಿ, ಶ್ಯಾಮ್ ಪಿತ್ರೋಡ. ನಾನು ಈಗ ಹೆಸರು ಕೇಳತ್ತೀನಿ, ಅವನ ಬಗ್ಗೆ ಎಣ್ಣೆಗೆ ನೋಡಿ ಕೇಳಿದ್ದೆ ಹೆಸರು. ಆದರೆ ಈ ಟೈಪ್ ನನಗೇನು ಗೊತ್ತಿಲ್ಲ. ಫಸ್ಟ್ ಅವ ಏನು ಹೇಳ್ದ, ಅಮೇರಿಕಾದೊಳಗೆ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಕೊಡ್ತಾರಂತೆ. ಅಂದ್ರೆ ಸತ್ತ ಮೇಲೆ ನಮ್ಮ ಆಸ್ತಿ ನಮಗೆ ಬರೋದಿಲ್ಲ, ಅದರೊಳಗೆ 55% ಏನಂದ್ರೆ ಗೌರ್ಮೆಂಟ್ ತೊಗೊಳ್ತಾರೆ. ಅದೇ ರೀತಿ ಇಂಡಿಯಾದಾಗೂ ಮಾಡ್ಬೇಕಂತ ಹೇಳಿದ್ದೆ ಈಗ ಒಂದಿಷ್ಟು ದಿನದ. ಅವಾಗ ರಾಹುಲ್ ಗಾಂಧಿಗೆ, ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಕೇಳಿದಾಗ ಏನು ಹೇಳಿದರು, ಯು ಆರ್ ಡೈವರ್ಟಿಂಗ್ ದಿ ಅಟೆನ್ಷನ್ ಆಫ್ ದ ಪೀಪಲ್, ಜಸ್ಟ್ ಯು ಟಾಕ್ ಅಬೌಟ್ ಇದು ಬಡತನ, ನಿರುದ್ಯೋಗ, ನಮ್ಮ ದೇಶದೊಳಗೆ ಏನೇನಾಗ್ಯದ ಅದ್ರ ಬಗ್ಗೆ ಮಾತಾಡಬೇಕು. ದೇ ಆರ್ ವೆರಿ ಇಂಟೆಲಿಜೆಂಟ್. ಹಿಂಗೆ ಅದು ಮಂದಿ ಈ ಟೈಪ್ ಮಾತಾಡಿದ್ರು. ಆಮೇಲೆ ಎರಡನೇದು ಏನದ, ಈಗ ಮತ್ತೇನು ಹೇಳೋಣವ, ಶ್ಯಾಮ್ ಪಿತ್ರೋಡ ಶಾಣೆ ಮನುಷ್ಯ. ಇಂಡಿಯಾ ಅನ್ನೋದು ಒಂದು ದೇಶನೇ ಅಲ್ಲದು ಅದು ತಿಳ್ಕೊಂಡು ಅವ ಹೇಳಿಕೆ ಪ್ರಕಾರ ನಾರ್ತ್ ಈಸ್ಟ್ ಮಂದಿ ಏನು ಮಾಡ್ತಾರೆ, ಚೈನಾ ಟೈಪ್ ಕಾಣ್ತಾರಂತೆ. ನಾರ್ತ್ ವೆಸ್ಟ್ ಪಶ್ಚಿಮ ಭಾಗದ ಮಂದಿ ಏನು ಮಾಡ್ತಾರೆ, ಅರಬ್ರಂಗೆ ಕಾಣ್ತಾರೆ. ಆಮೇಲೆ ನಾರ್ತ್ ಇಂಡಿಯನ್ಸ್ ಏನಂದ್ರೆ ಆಂಗ್ಲೋ ಇಂಡಿಯನ್ಸ್ ಟೈಪ್ ಕಾಣ್ತಾರೆ. ಸೌತ್ ಇಂಡಿಯಾದವರು ಸೌತ್ ಆಫ್ರಿಕಾ ಟೈಪ್ ಕಾಣ್ತಾರಂತೆ. ಇದು ವಿಚಾರ ನೋಡ್ರಿ ಹೆಂಗೆ. ಅಂದ್ರೆ ನಮ್ಮ ದೇಶ ಒಂದೇ ಅಲ್ಲ, ಇವೆಲ್ಲ ಬೇರೆ ಬೇರೆದವ್ರು ಬಂದು ಕೂಡಿ ಮಾಡ್ಯಾರ, ಒಡೆದು ಕೊಡ್ರಿ ಅಂತನವ ಹಿಂಗೆ. ಇದನ್ನು ಅವ್ರಿಗೆ ಪ್ರಿಯಾಂಕಾ ಗಾಂಧಿಗೆ ರಾಹುಲ್ ಗಾಂಧಿ ಕೇಳಿದ್ರೆ ಏನು ಹೇಳ್ತಾರೆ, ಇದನ್ನು ಬಿಡ್ರಿ ನಿಮ್ಮದು ಮಾತಾಡಿರ್ತಾರೆ. ಅವ್ ಮೋದಿ ಏನು ಮಾಡ್ಯಾನ, ನೀವು ಇಜ್ಜತ್ತಿಲ್ಲಾರ್ರೆ ಹೆಂಗೆ ಬದುಕ್ತೀರಿ ಹೇಳಿ. ಮನುಷ್ಯಾಗೆ ನಿಮಗೆ ಕಿಮ್ಮತ್ತು ಬೇಕಿಲ್ಲ, ನೀವು ಭಾರತೀಯರಂದ್ರೆ ಏನು ಒಂದು ಕಿಮ್ಮತ್ತು ಬೇಕಿಲ್ಲ. ಇಂಥವರೆಲ್ಲ ಆ ಪಾರ್ಟಿ ಒಳಗೆ ಇದಾರ, ದೇಶ ಹಾಳು ಮಾಡ್ತಾರೆ. ಇವತ್ತೊಂದೇನೋ ರಿಪೋರ್ಟ್ ಬಂದದ, ಮುಸ್ಲಿಮ್ಸ್ ಜಾಸ್ತಿ ಅದ ನಮ್ಮ ದೇಶದೊಳಗೆ. ಇದು ಅವರು ಜಾಸ್ತಿ ಪಾಪ್ಯುಲೇಷನ್ ಆಗತ್ತದ, ಹಿಂದೂಗಳದ್ದು ಕಡಿಮೆ ಆಗತ್ತೆ. ಎಲ್ಲಿ ತನ ಇವರು ಹೊಡೆದಾಡ್ತಾರಂದ್ರೆ, ನಮ್ಮ ದೇಶ ಋಷಿಮುನಿಗಳ ದೇಶ ಅಂತ ಹೇಳ್ತಾರೆ. ಆದರೆ ಯಾರು ಏನು ಫಾಲೋ ಮಾಡ್ತಾರೆ. ಅವ ನರೇಂದ್ರ ಮೋದಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರು ನಾನು ನೋಡಿದ್ದೆ ಅಷ್ಟೇ, PV ನರಸಿಂಹ ಅವರು. ಅದರ್ ದ್ಯಾನ್ ಕಾಂಗ್ರೆಸ್ ಪ್ರೈಮ್ ಮಿನಿಸ್ಟರ್ಸ್, ದೇ ಹ್ಯಾವ್ ಬಿಹೇವ್ಡ್ ಲೈಕ್ ಎನಿಥಿಂಗ್. ಅವ್ರ ಯಾವ ರೀತಿ ಅವ್ರ ಬಿಹೇವಿಯರ್ ಅನ್ನೋದ್ರೆ ಡಿಫ್ರೆಂಟ್ ಅದು. ಭಾಳ ಅವ್ರ ಕಲ್ಚರ್ ಹೊಂದಾಣಿಕೆ
ಈಗ ನಮ್ಮ ಮನ್ಯಾಗ ನಾವು ಸಂಸಾರ ಮಾಡ್ತೇವೆ, ನಮ್ಮ ಧರ್ಮ ಜಾತಿ ಬಿಟ್ಟು ಏನರ ಮಾಡ್ಕೋತ ಹೋದ್ರೆ ಬರೀ ಶಾಣರದ ಬೇರೆ ಅನ್ಯ ಧರ್ಮದ ಜೋಡಿ ನಾವು ಬೇಕನ ಮಾಡ್ಕೋತ ಹೋಗ್ಬಿಟ್ರೆ ಸಮಾಜ ಎಲ್ಲಿಗೆ ಬರ್ತದೆ ಹೇಳ್ರಿ. ಈಗ ನಾವು ನೋಡ್ತೇವೆ ಸಾಫ್ಟ್ವೇರ್ ಇಂಜಿನಿಯರ್ಸ್, ಡಾಕ್ಟರ್ಸ್ ಬೇರೆ ಬೇರೆ ಜಾತಿಯವರಿಗೆ ಲಗ್ನ ಆಗ್ತಾರೆ, ಲವ್ ಮ್ಯಾರೇಜ್ ಮಾಡ್ಕೋತಾರೆ, ಹಲ್ ಕಿಸ್ಕೋತ ಅಡ್ಡಾಡ್ತಾರೆ. ದಟ್ ಈಸ್ ಡಿಫ್ರೆಂಟ್ ಥಿಂಗ್. ಬಟ್ ಏನು ಉಳಿತದೆ ಕಲ್ಚರ್ ಏನು ಅದು? ಈಗ ದೇಶ ಈಗ 75 ವರ್ಷ ಏನು ಇಂಟ್ಯಾಕ್ಟ್ ಆಗಿ ಉಳಿದು ಹಂಗೆ ಉಳಿಯಂಗಿಲ್ಲ. ಈಗ ರಷ್ಯಾ ನೋಡ್ರಿ, ನೀವು ಉಕ್ರೇನ್ ಅವ್ರ ದೇಶದಂದೇ ಹೊಡೆದು ಕೊಟ್ಟು ಈಗ 2-3 ವರ್ಷ ಆಯ್ತು ಯುದ್ಧ ಮಾಡತ್ತಾರ. ಅವ್ರ ಮನೆ ಅವೆಲ್ಲ ಒಂದು ಇಸ್ರೇಲ್, ಅವು ಗಾಜಾ, ಇರಾನ್ ಎಲ್ಲ ಹಿಂಗಾಗಿ ಕಲ್ಚರ್ ಹಾಳಾಗಿಬಿಟ್ಟದ. ಇಂಟ್ಯಾಕ್ಟ್ ಆಗಿ ಇರುವುದು ಯಾರಿಗೆ ಆಗೋದು. ಇವತ್ತು ನನಗೊಬ್ಬ ಶಾಣೆ ಮನುಷ್ಯ ಭೇಟಿಯಾಗಿದ್ದ. ಏನು ಹೇಳ್ದ, ನೀವು ಜನಸಂಘದಿಂದ ಪ್ರಭಾವಿತ ಆಗಿರಿ, ಮನುವಾದ ಬರ್ತದೆ ಮುಂದೆ ಮೋದಿ ಬಂದಂದ್ರೆ ಎಲ್ಲ ರಿಸರ್ವೇಷನ್ ಕ್ಯಾನ್ಸಲ್ ಮಾಡ್ತಾರೆ. ನಾ ಅವಾಗೇನಂದೆ, ಕ್ಯಾನ್ಸಲ್ ಮಾಡಲಿ, ನಾ ಅದ್ರ ಪರವಾಗಿ ಇರಲಿಲ್ಲ. ರಿಸರ್ವೇಷನ್ ಕ್ಯಾನ್ಸಲ್ ಮಾಡಲಿ, ಟ್ಯಾಲೆಂಟ್ ಇದ್ದವ್ರು ಮುಂದಕ್ಕೆ ಬರಲಿ, ದುಡೀಲಿ. ಕೆಲಸ ಇಲ್ಲಾರದೆ ಅನ್ನೆಸೆಸರಿ ನೀವು ರಿಸರ್ವೇಷನ್ ತಿಳ್ಕೊಂಡು ಯಾವ್ರೆ ಕಡ್ಡ ಮನುಷ್ಯನ ಡಾಕ್ಟ್ರನ್ನ ಮಾಡಿಟ್ರಿ ಯಾರಾದ್ರೆ ಪ್ರಾಣ ತೊಗೊಂಡ್ರೆ MD ಆಗಿರ್ತದೆ. ಒಂದು ಇಂಜೆಕ್ಷನ್ ಮಾಡಿಕೊಡು ಮಾಡಕ್ಕೆ ಬರೋಂಗಿಲ್ಲ. ಅವ್ರಿಗೆ ಎನಾಟಮಿಗೆ ಗೊತ್ತಿಲ್ಲ, ಫಿಸಿಯೋಥೆರಪಿಗೆ ಗೊತ್ತಿಲ್ಲ, ಫಿಸಿಯಾಲಜಿಗೆ ಗೊತ್ತಿಲ್ಲ. ನಾವು ಏನು ಮಾಡ್ತೇವೆ, ಬಟ್ ನಮಗೆ ಏನಾಗ್ಬಿಟ್ಟದ, ನಮ್ಮ ಮಕ್ಕಳ ಡಾಕ್ಟ್ರ್ ಆಗ್ಯಾನ, ರೊಕ್ಕ ಗಳಿಸ್ಯಾನ, ಫಾರಿನ್ಗೆ ಹೋಗ್ಯಾನ, ನಾವು ಅವ್ರ ಬೆನ್ನಕ್ಕೆ ಹೋಗುದು. ಯಾಕಂದ್ರೆ ನಮಗೆ ಆಗಿಲ್ಲಲ್ಲ. ನಾವು ಇಲ್ಲೇ ಒಂದು ಬೇರೆ ಊರೊಳಗೆ ಒಂದು ಹೋಗಿ ಬೇರೆ ಇದು ನೋಡೋದು ಆಗಿಲ್ಲ. ಯಾಕಂದ್ರೆ ಆರ್ಥಿಕ ಪರಿಸ್ಥಿತಿ ಆ ಟೈಪ್ ಇತ್ತು ನಮ್ಮ ದೇಶದಲ್ಲಿ. ಅವ್ರು ಮೋದಿಯವರು ಯಾವ ರೀತಿ ಮಾಡರ್ನ್ ಇಂಡಿಯಾ ಕಟ್ಟುನು, ಅದನ್ನೆಲ್ಲ ಈ ರೋಡ್ ಮಾಡೋನು, ಅದು ಏನೇನೋ ಹೇಳ್ತಿರ್ತಾರೆ. ಇವರು ಅಧಿಕಾರಕ್ಕಾಗಿ ಏನಾಗ್ಬಿಟ್ರೆ ಸಮಾಜವನ್ನು ಯಾವ ರೀತಿ ಹೊಡ್ಯಾಕತ್ತಾರಂದ್ರೆ ಯು ನೆವರ್ ಎಕ್ಸ್ಪೆಕ್ಟ್ ಇಟ್. ಯಾವುದೇ ಒಬ್ಬ ನಾಗರಿಕ ಸಮಾಜದೊಳಗೆ ಅವರು BJP ವಿರುದ್ಧ ಮೋದಿ ವಿರುದ್ಧ ಮಾತಾಡಿದ್ರೆ ನಾ ಶಾಣೆ ಅದೀನಿ ತಿಳ್ಕೊಂಡು ಮಾತಾಡ್ತಾರೆ. ಅದರ ಪರಿಣಾಮಗಳು, ದುಷ್ಪರಿಣಾಮಗಳು ಇವು ಥಿಂಕ್ ಇಟ್. ಈಗ 75 ವರ್ಷ ನಮ್ಮ ರಾಜ್ಯ ದೇಶವನ್ನು ಆಳಿದ, ಈಗ 10 ವರ್ಷನಾಗ ಏನು ಚೇಂಜಸ್ ಆಗ್ಯಾವ ನೋಡ್ರಿ. ರೈಲ್ವೆ ನೋಡ್ರಿ, ಬರೀ ರೈಲ್ವೆ ಒಳಗಿಂದ ಏನಾಗಿತ್ತು, ಹೊಲಸು ಲ್ಯಾಟ್ರಿನ್ ಎಲ್ಲ. ನಾ ಮುಂಜಾನೆ ಹುಬ್ಳಿಯಿಂದ ಬೆಂಗಳೂರಿಗೆ ಹೋಗ್ಬೇಕಂದ್ರೆ, ಇಂಟರ್ಸಿಟಿಗೆ ಹೋಗ್ಬೇಕಂದ್ರೆ ಸ್ಟೇಷನ್ನಾಗ ಹೋಗ್ಲಕ್ಕಾಗ್ತಿದ್ದಿಲ್ಲ, ಅಷ್ಟು ಹೊಲಸು ನಾರ್ತಿತ್ತು, ಗಬ್ಬೆದ್ದು ಬಿಡ್ತಿತ್ತು. ಈಗ ಏನು ಮಾಡಿಬಿಟ್ರೆ ಬಯೋ ಟಾಯ್ಲೆಟ್ಸ್ ಮಾಡಕ್ಕೆ ಮೋದಿಯವ್ರು ಬಂದಿದ್ದು ಇದೇ 10 ವರ್ಷ. ಎಲ್ಲ ಪ್ಲಾಟ್ಫಾರ್ಮ್ ಚಲೋ ಮಾಡ್ಯಾರ. ಮತ್ತು ಮಣ್ಣಿಂದ ರೊಕ್ಕ ಎಲ್ಲಿಯೂ ಬರ್ತಾವಂತಾವ. ಸ್ವಲ್ಪ ಟಿಕೆಟ್ ಜಾಸ್ತಿ ಮಾಡ್ತಾರೆ, ಹಿಂಗೆ ಅಡ್ಡಾಡೋದು, ಬರೀ ಹೊಲಸು ಇರೋದು. ನಮ್ಮ ದೇಶ ಬಡ ದೇಶದ ಹಂಗೆ ದೇಶ. ನಾನು ನೋಡ್ತೀನಿಲ್ಲ, ನಮ್ಮ ಊರೊಳಗೆ 20-30 ಎಕರೆ ಜಮೀನು ಇದ್ದವ್ರಿಗಿಂತ ಶಿರ್ಸಿ ಒಳಗೆ 1 ಎಕರೆ ಜಮೀನು ಇರೋಲ್ಲಕ್ಕೆ ಏನೂ ಇರಲಿಕ್ಕೂ ಶಿರ್ಸಿ, ಮಂಗಳೂರು, ನಾರ್ತ್ ಕೇಂದ್ರ ಅವರು ಕ್ಲೀನ್ ಇರ್ತಾರೆ. ದಟ್ ಈಸ್ ಮೆಂಟಾಲಿಟಿ ಆಫ್ ದ ಪೀಪಲ್. ಈಗ ನೀವು ಜಮಖಂಡಿ, ಮುಧೋಳ ಭಾಳ ರಿಚೆಸ್ಟ್ ಇದು ಅಂತ ಹೇಳ್ತೀರಿ, ಏನು ರಿಚೆಸ್ಟ್ ರೆವೆನ್ಯೂ ಪೇಯಿಂಗ್ ತಾಲೂಕ್ಸ್ ಸಿಂಧನೂರ. ಆ ಊರೊಳಗೆ ಹೋರಿ ಏನೂ ಕಲ್ಚರ್ ಇಲ್ಲ. 25 ವರ್ಷ 30 ವರ್ಷ ಹೆಂಗಿದ್ದು ಹಾಗೆ ಅದಾವನ್ನ. ನಮ್ಮ ಮಂದಿ ಊರು ತುಂಬ ಹೊಲಸೆ ಮಾಡ್ತಾರೆ. ಯಾರಿಗೆ ನಾಲೆಜೇ ಇಲ್ಲ. ಏನು ಶ್ರೀಮಂತಿಕೆ ಅನ್ನೋದು ಎಲ್ಲಿ ಬರ್ತದೆ? ರೊಕ್ಕ ದುಡ್ಡು ಬಂದ್ರೆ ಶ್ರೀಮಂತಿಕೆ ಬರ್ತದೆ. ನಾಲೆಜ್ ಅದು ಬೇಕಿಲ್ಲ. ಈ ರೀತಿ ಸಮಾಜವನ್ನು ಒಡ್ಯಾಕತ್ತಾರ. ಈಗ ನಮ್ದು ಇಲೆಕ್ಷನ್ ಮುಗಿತು, ಚಲೋ ಆಯ್ತು. ಯಾರೇ ಆರಿಸ್ಬೇಕು, ಶಿವಾಯಮ್ಮ, ಸದ್ಗುರುನಾಥ, ಸಿದ್ಧಾರ್ಥ ಬಂದ್ರು. ಯಾರು ಬಂದ್ರೆ ಏನು ನಮಗೇನು ಮಾಡೋದು? ನಾವು ದುಡಿದು ನಮ್ಮ ಕಾಯಕ್ಕೆ ಕೆಲಸ ನಾವು ಮಾಡೋದು. ನಮಗೇನು ಸಮಾಜಕ್ಕೆ ನಮಗೇನು ಸಂಬಂಧ ಇಲ್ಲ ಬದುಕಿದ್ರೆ ಮುಗಿದ ಹೋಗ್ತು ಆರಾಮೇ ಇರ್ತದೆ. ಯಾಕೆ ತಲೆ ಕೆಡಿಸ್ಕೋಬೇಕು? ಮಂದಿ ಸಿದ್ದೇಶ್ವರ ನಮ್ಗಳು ಹೇಳ್ಯಾರ, ಮಂದಿ ಉಸಾಪರಿ ತೊಗೊಂಡು ಏನು ಮಾಡ್ತಾರೆ? ತಲೆಯಾಗ ಹಾಕ್ಕೊಂಡು ಅವ್ರದ್ದು ಇವ್ರದ್ದು ವಿಚಾರ ತೊಗೊಂಡು ತಲೆಯಾಗ ಹಾಕ್ಕೊಂಡು ತಲೆ ಕೆಡಿಸ್ಕೊಂಡು ಎದಕ್ಕೆ ಕುಂದಿರ್ತೀರಿ ಅಂತ. ಚಲೋ ಗಾಳಿ ಬರ್ತದೆ, ಮುಂಜಾನೆ ಸೂರ್ಯ ಉದಯ ಆಗ್ತಾನೆ, ಪ್ರಕೃತಿ ಅದು.
ಯು ಕ್ಯಾನ್ ಲಿವ್ ಲೈಕ್ ಎನಿಥಿಂಗ್ ರೀ. ಪ್ರಕೃತಿ ಅಂತ ಸೌಂದರ್ಯ ಜಗತ್ತಿನೊಳಗಿಲ್ಲ. ನೀವೆಲ್ಲರೂ ಬಂಗಾರ ಹಾಕೊಂಡ್ರೆ ಅದು ಸಿಗ್ತದ? ಬಂಗಾರ ಹಾಕೊಂಡ್ರೆ ಬಂಗಾರ ಮೂರ್ತಿ ಮಾಡಿ ಹಾಕಿದ್ರೆ ಇದು ಸಿಗ್ತದ ನಿಮಗೆ? ಹಿಮಾಲಯ ಒಳಗೆ ಸಿಗುವಂಥ ಸೌಂದರ್ಯ, ಸ್ವಿಟ್ಜರ್ಲ್ಯಾಂಡ್ನಾಗ ಸಿಗುವಂಥ ಸೌಂದರ್ಯ ಸಿಗುವುದಿಲ್ಲ. ಯು ಕೆನಾಟ್ ಕ್ರಿಯೇಟ್ ಎ ನೇಚರ್. You cannot create a body, one part of your body. You cannot create happiness. ಎಲ್ಲಿ ಇಲ್ಲ. ಇದು ಯಾವ ರೀತಿ ಇಲೆಕ್ಷನ್ ಹ್ಯಾಂಗ್ ಅಂದ್ರೆ ಎಷ್ಟು ಶಾಣೆ ಆಗ್ಯಾರ ಜಗತ್ತಿನೊಳಗೆ. ಈಗ ಫಸ್ಟ್ ಟೈಮ್ ವೋಟರ್ಸ್ ದೇ ಸಪೋರ್ಟ್ ಮೋದಿ ವಿತೌಟ್ ಕಾಸ್ಟ್ ಆ್ಯಂಡ್ ಕ್ಯಾಡರ್. ಹಂಗೆ ಕಾಸ್ಟೇ ನೋಡ್ಕೊಂತ ಹೋದ್ರೆ OBC, SC, ST, ಮುಸ್ಲಿಮ್ಸ್ ಎಲ್ಲ ನೋಡಿದ್ರೆ ಮೋದಿ 300 ಸೀಟ್ ಬರೆಯಬಾರ್ದು. ಹಿಂಗೆ 30 ವರ್ಷ ಇಟ್ಲೇ ಆಗ್ಯದಿಲ್ಲ ನಮ್ಮ ದೇಶದೊಳಗೆ. ಅವರು ಕೆಲವು ಮಂದಿ ನಮ್ಮ ಫ್ರೆಂಡ್ಸೇ ಅದಾರ, ಅದೇ ಜಾತಿ ಒಳಗೆ ಇದ್ದವರೇ ಅದಾರಲ್ಲ, ಎಜುಕೇಟೆಡ್ ಮಂದಿ ಎಲ್ಲರೂ ದೇ ಥಿಂಕ್ ಅಬೌಟ್ ದಿ ಕಂಟ್ರಿ. ವಿ ಆರ್ ವೋಟಿಂಗ್ ಫಾರ್ ಡೆವಲಪ್ಮೆಂಟ್ ಅಂತ. ಈಗ ನಾವು ಏನು ಹೇಳಿದ್ರೆ ನಮ್ದು ಇಲೆಕ್ಷನ್ನೇ ಮುಗೀತಿ. ಇನ್ನು 5 ವರ್ಷ ಯಾರು ಹೇಳ್ತಾರೆ ಅವ್ರೇನು ತಳಗಿರೋದು. ಈಗ ನಾರ್ತ್ ಇಂಡಿಯಾದೊಳಗೆ ಅದು ಈಗ ಏನು ಇನ್ನೂ ಒಂದು 200-300 ಹೋಗಿದ್ದು ಸೀಟ್ ಯಾರು ನಮ್ಮನೆ ನಡೆದೊಂದು ನೋಡ್ರಿ. ಪ್ರಿಯಾಂಕಾ ಗಾಂಧಿ ಏನು ಹೇಳ್ತಾರೆ, ಅವ್ರಿಗೆ ಲೀಡರ್, ದೇ ಹ್ಯಾವ್ ಎಕ್ಸೆಪ್ಟೆಡ್ ದೇ ಆರ್ ಲೀಡರ್ಸ್, ಬಟ್ ಕಂಟ್ರಿ ಶುಡ್ ಎಕ್ಸೆಪ್ಟ್ ದಟ್ ದೇ ಆರ್ ಲೀಡರ್. ಯಾವರೇ ಹೇಳಿದ್ರೆ ನಾನು ಶಾಣೆ. ಈಗ ಶಾಲ್ಯಾಗ ಮಾಸ್ತರ್ಗಳು ಶಾಲೆಗೆ ಕಲಿಸ್ತಾರೆ ನಾ ಭಾಳ ಶಾಣೆ ಅದೀನಿ. ಆದ್ರೆ ಅವ ಕಲಿಯಾಗಿಲ್ಲ. ಅವ ಬೇರೆ ಏನರ ಆಗ್ತಾನೆ, ಬಿಸ್ನೆಸ್ ಮಾಡ್ತಾನೆ, ಅವ ಏನಾರೇ ಮಾಡಿ ಬದುಕ್ತಾರೆ. ಏನು ಮಾಸ್ತರ್ ಮಂದಿ ಮಾಸ್ತರ್ ಕೆಲಸ ಮಾಸ್ತರಿಗೆ ಪಗಾರ ಬೇಡ ಮಾಸ್ತರ್ ಆಗ್ತಾರೆ ನೋಡಿ. ಆಗೋದಿಲ್ಲ, ಅದು ಆಲಕ್ಕೆ ಶಕ್ಯನೂ ಇಲ್ಲ. ಅದೇ ಟೈಪ್ ರಾಜಕೀಯ ಏನು ಇರ್ತದೆ, ರಾಜಕೀಯ ಅಂದ್ರೆ ಇಷ್ಟು ಒಂದು ಕೀಳುಮಟ್ಟಕ್ಕೆ ಹೋಗ್ಬಾರ್ದು. ಇವತ್ತು ನರೇಂದ್ರ ಮೋದಿಯವರು ಅದಕ್ಕೆ ಆಂಧ್ರ ಒಳಗೆ ಒಂದು ಎಲ್ಲೋ ಕರೀಂನಗರದೊಳಗೆ ಭಾಷಣ ಮಾಡಿ ಹೇಳಾಕತ್ತಿದ್ರು ಮುಂಜಾನೆ. ಏನಂದ್ರೆ ಶ್ಯಾಮ್ ಪಿತ್ರೋಡ ಹೇಳ್ತಾನೆ, ನಾವು ಸೌತ್ ಇಂಡಿಯನ್ಸ್, ಕರ್ನಾಟಕದವರು, ತಮಿಳ್ನಾಡು, ಕೇರಳ, ಆಂಧ್ರದವರು, ಸೌತ್ ಆಫ್ರಿಕಾದವರು ಕಾಯ್ಕೋದೇವತ್ತು. ಯು ವಿಲ್ ಎಕ್ಸೆಪ್ಟ್ ಇಟ್. ನೀವು ರಾಮನ್ನರೇ ವಿರೋಧ ಮಾಡಿರಿ, ಅವ್ರನ್ನರೇ ವಿರೋಧ ಮಾಡಿರಿ, ಇಂಥ ಒಂದು ಕೀಳ ಕಾಮೆಂಟ್ಸ್ ಪಾಲಿಟಿಕ್ಸಲ್ಲಿ ಮಾಡ್ತಾರೆ ಅವ್ರು ಕಾಂಗ್ರೆಸ್ದವರು. ಅಂಥವ್ರಿಗೆ ಹೆಂಗಿರೇ ನೀವು ಸಪೋರ್ಟ್ ಮಾಡ್ತೀರಿ? ಹುಚ್ಚಿರ್ತಾರೆ. ನಾಳೆ ನಾಗರಿಕ ಸಮಾಜ ತಗ್ಗಿಸುವ ವಿಚಾರದ್ದು. ನಮ್ಮ ಕಡೆ ಏನು ಬುದ್ಧಿನೇ ಇಲ್ಲ ಅನ್ನೋರಂಗೆ ಮಾತಾಡ್ತಾರೆ. ನೀವು ಹಂಗೆ ಕಾಣ್ತೀರಿ, ಹಿಂಗೆ ಕಾಣ್ತೀರಿ, ನಿಮ್ಮ ಸ್ಕಿನ್ ಕಲರ್ ಹಂಗದ ಹಿಂಗದ. ನಿಮ್ಮ ಶಾಣೆ ತಂದು ನಮ್ಮ ದೇಶದೊಳಗೇನು ಬುದ್ಧಿಜೀವಿಗಳು ಅದಾರ, ಅವರು ಹೆಂಗೆ ವಿಚಾರ ಮಾಡ್ತಾರೆ ಹೀಗೆಲ್ಲ ಮಾತಾಡೋದು. ಅವ್ನು ಶ್ಯಾಮ್ ಪಿತ್ರೋಡ ಹೆಂಗದ ಅನ್ನೋದು ನಾವು ರಂಗನಾಥ್ ಹೇಳತ್ತಿದ್ದೆ. ನೀ ಚಿಂಪಾಂಜಿ ಹೆಂಗದೀನಿ ಅಂತ ತಿಳ್ಕೊಂಡು ಈಟೆ ಗಡ್ಡ ಬಿಟ್ಕೊಂಡು ನೀ ಚಿಂಪಾಂಜಿ ಹಂಗದಿ, ಭಾಳ ಶಾಣೆ ಅದೀನಿ ಅಂತ. ಅಲ್ಲ, ಚಿಂಪಾಂಜಿ ಹಂಗಿದೆ. ಅಬ್ದುಲ್ ಕಲಾಂ ಇದ್ರು, ಈಸ್ ಮುಸ್ಲಿಮ್. ಆಮೇಲೆ ಇವರು ಯಾರು ಶಹನಾಯಿವಾದ ಅವ್ರು, ಕರೀಂ ಖಾನ್ ಯಾರು ಅವರು ಇದ್ರಲ್ಲ ಇದ್ರೊಳಗೆ ಬನಾರಸ್ ಒಳಗೆ, ಅವ್ರು ಕಾಶಿ ಒಳಗೆ ವಾರಣಾಸಿ ಒಳಗೆ ವಿಶ್ವನಾಥ ಮಂದಿರ ಒಳಗೆ ಇದು ಮಾಡ್ತಿದ್ರು ಅವರು, ಶಹನಾಯಿವಾದನ. ಆ ಜಾತಿ ಸಂಬಂಧ ಇಲ್ಲ ಅದಕ್ಕೆ. ಸಂಗೀತಕ್ಕೆ ಮತ್ತು ಕಲೆಗೆ ನೀವು ಶಾಣೆ ಲೆಕ್ಕ ಮಾಡೋಕ್ಕೆ ಜಾತಿಯಲ್ಲಿರ್ತದೆ. ಈಗ ಅಬ್ದುಲ್ ಕಲಾಂ ಇದ್ರೆ ಅವ್ರು ವೀಣಾ ಬಾರಿಸ್ತಿದ್ರು, ಭಗವದ್ಗೀತಾ ಓದ್ತಿದ್ರು. ಅಂದ್ರೆ ಇಸ್ ದೇರ್ ಎನಿ ಗುಡ್ ಸಬ್ಜೆಕ್ಟ್ಸ್? ನಾ ಹಿಂದೊಮ್ಮೆ ಕೇಳಿದಾಗ ಸಿನಿಮಾ ಯಾವ ಸಿನಿಮಾ ನೋಡಿದ್ರು ಅದ್ರಾಗ ಒಂದು ಏನ್ರಿ ಇದ್ದೇ ಇರ್ತದೆ ತಿಳ್ಕೊಂಡು ಹೇಳೋದು. ಸಿನಿಮಾ ಒಳಗೆ ಯಾವುದೇ ಒಂದು ಏನು ಇದಕ್ಕೆ ಒಂದನೇ ಲೈನಲ್ಲೇ ಚಲೋ ಇದ್ದೇ ಇರ್ತದೆ. ಯು ಶುಡ್ ಅಕ್ಸೆಪ್ಟ್ ಇಟ್. ಬರೀ ಏನಾಗಿಬಿಟ್ಟದ ಸಮಾಜವನ್ನು. ಈಗ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗಿದ್ದು ಕೆಲವು ಮಂದಿಗೆ ತಡ್ಕೊಳಕ್ಕಾಗೋದಿಲ್ಲ. ಆದ್ರೆ ಮುಂದಿನ ಪರಿಣಾಮಗಳನ್ನು ವಿಚಾರ ಮಾಡಿದರೆ ಇಟ್ ಈಸ್ ವೆರಿ ಡೇಂಜರಸ್. ನಾವೇನು ಪಾರಾಗ್ತೇವೆ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಆ ಟೈಮ್ನಾಗ ಯಾವ ರೀತಿ ಹೊಡಿತಾರೆ. ಅವಾಗ ರಾಹುಲ್ ಗಾಂಧಿಗೆ ನಾಲೆಜ್ ಇಲ್ಲ, ಇನ್ನೇನು ನಾಲೆಜ್ ಇಲ್ಲ ಪಾಲಿಟಿಕ್ಸ್. ಅವ್ರ ಹಿಂದಿದ್ದವರೆಲ್ಲರೂ ಅವರ ಹೊಗಳಬಿಟ್ರು.
ಮೊನ್ನೆ ಸ್ಮೃತಿ ಇರಾನಿ ಹೇಳತ್ತಿರ್ಲಿ ಏನಂದ್ರೆ ರಾಹುಲ್ ಗಾಂಧಿನ ಯಾರು ಕೆಡಿಸ್ಯಾರ ಅಂದ್ರೆ ಅವ್ರು ಅವನೇ ಕೆಡಿಸ್ಯಾಳ. ಈ ಡೋಂಟ್ ಹ್ಯಾವ್ ಎಲಿಜಿಬಿಲಿಟಿ ಟು ಡೂ ಪಾಲಿಟಿಕ್ಸ್. ಅವನೇನು ಕಿರಾಣಿ ಅಂಗಡಿಯಲ್ಲಿ ಏನಾದ್ರೆ ಅವನು ಮಾಡಿಕೊಟ್ರೆ ಸುಮ್ಮ ಆರಾಮ್ ಲಗ್ನ ಇರ್ತಿದ್ದ. ಅದು ಬಿಟ್ಟು ರಾಜಕೀಯ ಮಾಡಕ್ಕೆ ಹಚ್ಚಾರ. ರಾಜಕೀಯ ಅಂದ್ರೆ ಹಂಗೆ ಹೋಗಿರೋದನ್ನು ಎಂತೆಂಥವ್ರು ಹೋಗ್ಯಾರ ನಮ್ಮ ದೇಶದೊಳಗೆ. ಅದಕ್ಕೆ ದಯಮಾಡಿ ಏನದ ನನಗೊಂದು ತಲೆಯಾಗ ಏನು ವಿಚಾರ ಬರ್ತದೆ, ಸಂಸ್ಕಾರ ಸಂಸ್ಕೃತಿ ಇರಲಿ. ಜಾತಿಗಳ ವಿಷಬೀಜ ಬಿತ್ತಿ ಇಲೆಕ್ಷನ್ ಮಾಡಿಂದ ಯಾರು ಆರಿಸಿ ಹೋಗ್ತಾರೆ. ಬಟ್ ಡೆಫಿನೆಟ್ಲಿ ಐ ವಿಲ್ ಗಿವ್ ಯು ಗ್ಯಾರಂಟಿ ಏನದ, ಮೋದಿನೇ ಪ್ರೈಮ್ ಮಿನಿಸ್ಟರ್ ಅಂತಂದ್ರೆ ನೀವು ಬೇಕಾದ ಲೆಕ್ಕ ಹಾಕೋರಿ. OBC ಮುಸ್ಲಿಮ್ಸ್ ಅವರು ಮೋದಿನೇ ಪ್ರೈಮ್ ಮಿನಿಸ್ಟರ್ ಅಂತಂದ್ರೆ 350 ಮ್ಯಾಲೆ ಬಿಡ್ತಾವೆ. ಅವರು ಯಾರು ಏನು ಮಾಡಿದ್ರು ಬಿಡ್ತಾವೆ. ಯಾಕಂದ್ರೆ ಇಂಟೆಲಿಜೆನ್ಸ್ ಕೊಯಿಫಿಷಿಯಂಟ್ ಜಾಸ್ತಿ ಅದ ನಮ್ಮಲ್ಲಿ ಯಂಗ್ಸ್ಟರ್ಸ್. ಹಿಂಗಾಗಿ ಯಾರ ಮಾತು ಕೇಳೋದಿಲ್ಲ. ಇವನ್ ದೇ ಡೋಂಟ್ ಹಿಯರ್ ದಟ್ ಮೋದಿ ಭಾಷಣ ಸಹಿತ ಕೇಳೋದು ಯಾರು. ದೇ ನೋ ದ ಪ್ರಿನ್ಸಿಪಲ್ ಮೇಲೆ ದೇಶ ನಡೀತದೆ. ಅವುಗಳನ್ನು ಎಕ್ಸೆಪ್ಟ್ ಮಾಡಿದ್ರೋ ಇಲ್ಲೋ ಅಷ್ಟೇ. ಮೋದಿ ಅವ್ರ ರಾಹುಲ್ ಗಾಂಧಿ ನಾ ಇರಲಿ ಬೇರೆದವ್ರಿಗೆ ಎಲ್ಲರೂ ಒಂದು ಆ ಜಾತಿ ಒಂದೇ ಇದು ಎಲ್ಲರೂ ಕೂಡಿ. ಬಸವಣ್ಣ ಯಾವಾಗ 12ನೇ ಶತಮಾನದಾಗೆ ಹೇಳ್ಯಾರ ನಮ್ಮ ಬಸವಣ್ಣವ್ರು ಜಾತಿನೇ ಇಲ್ಲ. ಕನಕ ದಾಸರು ಹೇಳ್ಯಾರ ಕುಲವೆಂದು ಬಡದಾಡಬೇಡ ಅಂತ. ಈಗ ಅವರು ಮಾಡೋದಿಲ್ಲ ಹಂಗೆ. ದೇ ಆರ್ ಎರೋಗಂಟ್ ಪೀಪಲ್ಸ್. ಯಾಕಂದ್ರೆ ದೇ ಈಟ್ ದಟ್ ಎರೋಗಂಟ್ ಫುಡ್. ಸಾತ್ವಿಕ ಆಹಾರನೇ ತಿನ್ನೋದಿಲ್ಲದಿಂದ ಕೆಲವೊಂದು DNA ಜಾತಿ ಏನಾಗ್ಬಿಡ್ತಾವೋ ಅದೇ ಮಾಡ್ತಾರೆ ಅವರು. ಈಗ ಬುದ್ಧ ಧರ್ಮ ಸ್ವೀಕಾರ ಮಾಡಿದ್ರೆ ದೇ ಈಟ್ ದಟ್ ಇದು ಬೀಫ್ ಮಟನ್. ಬಟ್ ಅದು ಆಹಾರ ಪದ್ಧತಿ ಏನದ ನಮ್ಮ ದೇಶದೊಳಗೆ ನಮ್ಮ ಮೂಲ ನಿವಾಸಿಗಳು ಏನದಾರ ದೇ ನೆವರ್ ಈಟ್ ನಾನ್ ವೆಜ್. ಅವ್ರು ತಿಂತಾರ ಮಾಡ್ತಾರೆ. ಸತ್ ಎಮ್ಮಿ ತಿತ್ತೇವೆ ನಾವು. ಸತ್ ಎಮ್ಮಿ ತಿತ್ತೀನಿ ನಾನು ನಿನ್ಕಿಂತ ಭಾಳ ಸ್ಟ್ರಾಂಗ್ ಇದೆ. ಸತ್ ದನ ತಿನ್ನೋರು ಅದಾರ ನಮ್ಮ ದೇಶದೊಳಗೆ. ಅದಕ್ಕೊಂದು ಜಾತಿ ಮಾಡ್ಯಾರ. ಈ ರೀತಿ ಸಮಾಜವನ್ನು ಒಡೆದು ಆಳುವುದು. ಆಹಾರ ಪದ್ಧತಿ ಯಾಕೆ ಹೇಳ್ತೀರಿ? ನಾ ಮೀನಾ ತಿಂದು ದೇವ್ರಿಗೆ ಹೋಗ್ತೀನಿ, ನಾ ಮಟನ್ ಮೀನಾ ಹಿಂಗೆಲ್ಲ ತೋರಿಸ್ತೀನಿ. ತಿನ್ನಿರಿ, ಕುಡೀರಿ, ತಿನ್ನಿರಿ. ರಗಡ ಮಂದಿ ಜಗತ್ತಿನಾಗ ಇದೇ ಅದ, ವ್ಯವಹಾರ ಇದೇ ಅದ. ಮತ್ತೊಂದು ಇಲ್ಲೇ ಇಲ್ಲ. ಸಂಸ್ಕಾರ ಇಲ್ಲ, ಬುದ್ಧಿ ಇಲ್ಲ ಯಾರಿಗೆ. ಬರೀ ಭಾಳ ಸಾಲಿ ಕಲ್ತಾರೆ. ಅದು ಮಾಡ್ರೆ ಇದು ಮಾಡ್ರೆ. ಯಾವ ನೌಕರಿ ಮಾಡೋರು ಯಾರು ಸುದ್ದ ನೌಕರಿ ಮಾಡ್ತಾರೆ ಜಗತ್ತಿನಾಗ? ಅಕಾರ್ಡಿಂಗ್ ಟು ದಿ ಸಂವಿಧಾನ ದೇ ನೆವರ್ ಡೂ ದೇರ್ ಜಾಬ್ಸ್. ಎಲ್ಲರಿಗೂ ಏನು ಬೇಕು? ವೈಯಕ್ತಿಕ ಸೆಲ್ಫಿಶ್ನೆಸ್ ಭಾಳ ಬೆಳೆದ್ರು. ಆದರೆ ಅವು ಮೋದಿಯವರು ಬಿಡುವುದಿಲ್ಲ. ಅವ್ರು ಏನು ಹೇಳ್ಯಾರ ಅಂತಂದ್ರೆ, ನಾ ಮನೆ ಬಿಟ್ಟು ಬಂದೇನಿ, ಮೈ ಬಿಕಾರ ಆದ್ಮಿ ಹೂँ, ಮೈ ಜೋಲಾ ಲೇಕೆ ಚಲ್ ಜಾಯೇನ್. ಏನು ಮಾಡ್ತಾರೆ? ನನಗೆ ಏನು ಮಾಡೋಕ್ಕೆ ಶಕ್ಯ? ನೀವು ಭಾಳ ಅಂತ ನಾನು ಸೋಲ್ಸಿದ್ರೆ ಹೋಗ್ಬಿಡ್ತೀನಿ ನಾನು ಬಿಡ್ತಾರೆ. ಇನ್ನು ಅವ್ರು ಅಟ್ಯಾಚೇ ಆಗಿಲ್ಲ. ಅವರು ನಿಮಗೆ ಇನ್ನೊಂದು ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ, ಆಫ್ಟರ್ 75 years, ಅನದರ್ 2 years he will leave politics ಡೆಫಿನೆಟ್ಲಿ. ಈಗ ಈ ಸದ್ ಬಹುಮತ ಬಂದ್ರೆ ಸಹಿತ ಅವ್ರು ಪ್ರೈಮ್ ಮಿನಿಸ್ಟ್ರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ರೂ ಮಾಡ್ತಾರಂತೆ ತಿಳ್ಕೊಡಿ. ಯಾಕೆ ಮಾಡೋದಿಲ್ಲ ಅಂದ್ರೆ ಮಂದಿ ವೋಟ್ ಹಾಕೋದಿಲ್ಲ. ಮಾಡ್ತಾರಂದ್ರೂ 2 ವರ್ಷ ನಂತರ ಯೋಗಿ ಆದಿತ್ಯನಾಥನ್ನ ಅಥವಾ ಯಾರನ್ನಾದರೂ ಒಳ್ಳೆಯ ವ್ಯಕ್ತಿನ ಪ್ರೈಮ್ ಮಿನಿಸ್ಟರ್ ಮಾಡಿ ಅವ್ರು ಹೋಗ್ತಾರೆ. ನಮಸ್ಕಾರ.